ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು. ಕಂಟೆಂಟ್ ಕ್ರಿಯೇಟರ್ ದಿನಕ್ಕೆ ಎಷ್ಟು ದುಡಿತಾರೆ, ಕಂಟೆಂಟ್ ಕ್ರಿಯೇಟರ್ ಆಗೋದ್ರಿಂದ ಏನೇನ್ ಲಾಭ ಏನೇನ್ ನಷ್ಟ. ಸೊ ಕಂಟೆಂಟ್ ಕ್ರಿಯೇಟರ್ ಆಗೋದ್ರಿಂದ ಸೊ ಇದು ಮುಂದೆ ಒಂದು ಜರ್ನಿ ಆಗುತ್ತಾ, ಸೊ ಇದೇ ಮುಂದೆ ಒಂದು ಹವಾ ಕ್ರಿಯೇಟ್ ಆಗುತ್ತಾ, ಅಥವಾ ಇದರಿಂದ ನಾವು ಎಷ್ಟೆಲ್ಲ ದುಡ್ಡು ಮಾಡ್ಬೋದು, ಸೊ ಯಾವ ರೀತಿ ಅರ್ನಿಂಗ್ಸ್ ಮಾಡ್ಬೋದು, ಸೊ ಯಾವ ಆಪ್ ಅಲ್ಲಿ ನಾವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಇದೆಲ್ಲ ಡಿಕ್ಲೇರ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕಡೆ ತನಕ ನೋಡಿ. ಸೊ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಈ ಒಂದು ವಿಡಿಯೋ ಬೋರಿಂಗ್ ಆಗಿ ಇರಬಹುದು. ಬೋರಿಂಗ್ ಆಗಿದ್ರೆ ದಯವಿಟ್ಟು ಒಂದ್ ಸ್ವಲ್ಪ ಏನ್ ಮಾಡಿ ಗೊತ್ತು, ಸೊ ಸ್ವಲ್ಪ ಸ್ಪೀಡ್ ಮಾಡಿ ವಿಡಿಯೋಸ್ ಗಳನ್ನ ಒಂದ್ ಸ್ವಲ್ಪ ಸ್ಪೀಡ್ ಮಾಡಿಬಿಟ್ಟು ಈ ಒಂದು ವಿಡಿಯೋನ ನೋಡಿ. ಆದ್ರೆ ಕೊನೆವರೆಗೂ ನೋಡಿ, ಯಾಕಂತಂದ್ರೆ ಈ ಒಂದು ವಿಡಿಯೋ ಸೊ ತುಂಬಾ ಇಂಪಾರ್ಟೆಂಟ್. ಸೊ ಯಾವ್ದೋ ಒಂದು ಹೇಳ್ಬಿಟ್ಟು ನನ್ನ ಟೈಮ್ ನ ವೇಸ್ಟ್ ಮಾಡಿ. ಸೊ ಇವಾಗ ಸೊ ಫಸ್ಟ್ ಒನ್ ಟಾಪಿಕ್, ಕಂಟೆಂಟ್ ಕ್ರಿಯೇಟರ್ ಆಗೋದು ಹೇಗೆ. ಸೊ ಇದು ಒಂದು ಯಾವ ರೀತಿ ಅಂತಂದ್ರೆ, ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತಂದ್ರೆ ಸೊ ಫಸ್ಟ್ ನೀವು ಯಾವ ಒಂದು ಟಾಪಿಕ್ ಮೇಲೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೆಂಗೆ ಅಂತಂದ್ರೆ, ಸೊ ಇವಾಗ ನಾನೊಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ಸೊ ಇಲ್ಲಿ ನೋಡಿ, ಇವಾಗ ನೀವು ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಒಂದ್ ಟಿಪ್ಸ್ ಏನಪ್ಪಾ ಅಂತಂದ್ರೆ, ನೀವು ಯಾವ ತರ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀರಾ, ಬ್ಲಾಗ್ಸ್ ಮಾಡ್ತೀರಾ, ಟೆಕ್ನಾಲಜಿ ವಿಡಿಯೋಸ್ ಗಳನ್ನ ಮಾಡ್ತೀರಾ, ಅಥವಾ ಏನಾದ್ರು ಸೊ ಬೇರೆ ಕುಕಿಂಗ್ಸ್ ಗಳ ಬಗ್ಗೆ ಆಗಿರ್ಬೋದು, ಸೊ ಈ ರೀತಿ ವಿಡಿಯೋಸ್ ಗಳನ್ನ ಮಾಡ್ತೀರಾ. ಸೊ ಇದು ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಟಿಪ್ಸ್ ಇಂಪಾರ್ಟೆಂಟ್ ಇದು ಆಗಿರ್ತಕ್ಕಂಥದ್ದು. ಯಾಕಪ್ಪ ಅಂತಂದ್ರೆ, ಸೊ ನೀವು ಯಾವ ರೀತಿ ವಿಡಿಯೋಸ್ ಗಳನ್ನ ಮಾಡ್ತಿರೋ ಸೊ ಇದ್ರ ಮೇಲೆ ಸೊ ಕಂಟೆಂಟ್ ಏನಂತಂದ್ರೆ ಆಡಿಯನ್ಸ್ ಬರ್ತಾರೆ. ಸೊ ನೀವು ಸಿಕ್ಕಿದ್ದೆಲ್ಲ ಕಂಟೆಂಟ್ ಗಳನ್ನ ಮಾಡ್ತಾ ಹೋದ್ರೆ ಸೊ ಅದು ನಿಮ್ ಚಾನಲ್ಗೂ ಪ್ರಾಬ್ಲಮ್, ನಿಮ್ಮ ಒಂದು ಆಡಿಯನ್ಸ್ಗೂ ಕೂಡ ನೋಡಕ್ಕೆ ತುಂಬಾ ಕ್ರಿಯೇಟಿವಿಟಿ ಆಗಿ ಕಾಣಲ್ಲ. ಸೊ ತುಂಬಾ ಯಾವ ರೀತಿ ವಿಡಿಯೋಸ್ ಗಳನ್ನ ಮಾಡ್ತಾರೆ, ನೀವು ಯಾವ ರೀತಿ ಅಂತಂದ್ರೆ ಒಂದೇ ಕಂಟೆಂಟ್ ಇಡ್ಬೇಕು. ಸೊ ಯಾವ ಬ್ಲಾಗ್ಸ್ ಮಾಡ್ತಾರೆ ನೋಡಿ, ಅದೇ ಬ್ಲಾಗ್ಸ್ ಗಳನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು. ಸೊ ಇನ್ನು ನೀವು ಸೊ ಯಾವ್ದೋ ಒಂದ್ ರೀತಿ ಅಂತಂದ್ರೆ, ನೀವು ನ್ಯೂಸ್ ಬಗ್ಗೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀರಾ ಅಂತಂದ್ರೆ ಸೊ ಪ್ರತಿಯೊಂದು ನ್ಯೂಸ್ ಬಗ್ಗೆನೂ ಕೂಡ ವಿಡಿಯೋಸ್ ಗಳು ಇರ್ಬೇಕು. ಸೊ ಇದು ಒಂದು ಮೇನ್ ಇಂಪಾರ್ಟೆಂಟ್. ನೀವು ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತಂದ್ರೆ ಫಸ್ಟ್ ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ಒಂದು 10% ಕಂಟೆಂಟ್ ಕ್ರಿಯೇಟರ್ ಆದಂಗೆ. ಸೊ ಇನ್ನು ಮುಂದಿಂದ ಒಂದು ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ, ಸೊ ನೀವು ಕಂಟೆಂಟ್ ಗಳನ್ನ ಅಂತಂದ್ರೆ ವಿಡಿಯೋಸ್ ಗಳನ್ನ ಏನೋ ಮಾಡ್ತೀರಾ, ಸೊ ಅಂತ ವಿಡಿಯೋಸ್ ಗಳನ್ನ ನೀವು ಯಾವ ಆಪ್ ಅಲ್ಲಿ ಅಪ್ಲೋಡ್ ಮಾಡಬೇಕು ಅಂತಿದ್ದೀರಾ. ಸೊ ಇದನ್ನ ನಾನು ನಿಮ್ಗೆ ಹೇಳಕ್ ಬಯಸ್ತೀನಿ. ಏನಂತಂದ್ರೆ, ಸೊ ನೀವು ಯಾವ ಆಪ್ ಅಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂತಂದ್ರೆ, ಸೊ ಫಸ್ಟ್ ಹೇಳ್ತೀನಿ ಕೇಳಿಲಿ. ಸೊ ಯಾವ ಆಪ್ ಅಲ್ಲಿ ಅಂತಂದ್ರೆ ಯೂಟ್ಯೂಬ್. ಸೊ ಈ ಒಂದು ಯೂಟ್ಯೂಬ್ ಇದೆ ನೋಡಿ, ಸೊ ಈ ಒಂದು ಯೂಟ್ಯೂಬ್ ಮೇಲೆ ನೀವು ಅಪ್ಲೋಡ್ ಮಾಡಿದ್ರೆ, ಸೊ ನಾನ್ ಮಾಡ್ತಿದ್ದೀನಲ್ಲ ಇದು ಯೂಟ್ಯೂಬ್ ಅಲ್ಲಿ, ಓಕೆನಾ. ಸೊ ಈ ಒಂದು ಯೂಟ್ಯೂಬ್ ಅಲ್ಲಿ ಆಡಿಯನ್ಸ್ ಕೂಡ ಇದಾರೆ. ಸೊ ಇಲ್ಲಿ ಜಾಸ್ತಿ ಶಾರ್ಟ್ಸ್ ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಫುಲ್ ಲಾಭ ಇದೆ ನೋಡಿ ಗೈಸ್. ಸೊ ಇದ್ದನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ ನಾನು, ಮುಚ್ಚುಮರೆ ಇಲ್ದೆ. ಸೊ ಶಾರ್ಟ್ಸ್ ಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಫುಲ್ ಲಾಭ ಇದೆ. ಯಾಕಂತಂದ್ರೆ ಶಾರ್ಟ್ಸ್ ಗಳನ್ನ ತುಂಬಾ ಜನ ನೋಡ್ತಾ ಇದಾರೆ. ಸೊ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಅಥವಾ ಯಾವುದೇ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಗಳಲ್ಲಿ ಆಗಿರ್ಬೋದು. ಇನ್ನು ಫೇಸ್ಬುಕ್ ಅಲ್ಲೂ ಕೂಡ ಒಳ್ಳೆ ರಿಟೆನ್ಷನ್ ಇದೆ. ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮತ್ತೆ ಫುಲ್ ಹವಾ ಗುರು. ಸೊ ರೀಲ್ಸ್ ಯಾವ್ದೇ ಬರ ಅಂತೂ ಇಲ್ಲ ನೋಡಿ. ರೀಲ್ಸ್ ಯಾವ್ದು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತೀರಾ ಅಂತಂದ್ರೆ ನೀವು ಜಲ್ದಿ ರೀಚ್ ಆಗ್ಬೋದು. ಸೊ ಇನ್ನು ಯೂಟ್ಯೂಬ್ ಅಲ್ಲಿ ಮಾಡ್ತೀರಾ ಅಂತಂದ್ರೆ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್, ಎಲ್ಲಾ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಗಳ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಿದೆ ಗೈಸ್. ಸೊ ಇವಾಗ ನಮ್ಮ ಯೂಟ್ಯೂಬ್ ಅಲ್ಲಿ ಬಂದ್ಬಿಟ್ಟು 4,000 ವಾಚ್ ಟೈಮ್ ಅವರ್ಸ್. ಇದು ಕ್ರಿಯೇಟ್ ಮಾಡ್ಬೇಕಂತಂದ್ರೆ ಹಣೆ ಬರುವ ಗಟ್ಟಿಬೇಕು. ಸೊ ಓಕೆ, ಅದೆಲ್ಲ ಇರ್ಲಿ. ಸೊ ಇವಾಗ ನಾವು 4,000 ವಾಚ್ ಟೈಮ್ ಅವರ್ಸ್, 1,000 ಸಬ್ಸ್ಕ್ರೈಬರ್ಸ್ ಗಳನ್ನ ನಾವು ಇಲ್ಲಿ ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ, ನಾವಿಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಕಂಪ್ಲೀಟ್ ಮಾಡಿದ್ರೆ ಸೊ ನಮ್ಗೆ ಯೂಟ್ಯೂಬ್ ಅವರು ಮಾನಿಟೈಸೇಷನ್ ಆನ್ ಆಗಿ ಅವಾಗ ದುಡ್ಡು ಬರುತ್ತೆ. ಸೊ ಇದು ಫೇಸ್ಬುಕ್ ಅಲ್ಲೂ ಕೂಡ ಇದೇ ರೀತಿ ಇದೆ. ಸೊ ಫೇಸ್ಬುಕ್ ಅಲ್ಲೂ ಕೂಡ ಇದೇ ರಿಪೀಟೆಡ್ ಗುರು ಅಂತಂದ್ರೆ ಒಂದ್ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಚೇಂಜ್ ಇದೆ ಅಷ್ಟೇ. ಸೊ ಇವು ಸೆಕೆಂಡ್ ಟಿಪ್ಸ್, ಓಕೆನಾ. ಸೊ ಇದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನು ಯಾವ ರೀತಿ ಕಂಟೆಂಟ್ ಮಾಡ್ಬೇಕು, ಆಮೇಲೆ ಯಾವ್ದನ್ನ ಜಾಸ್ತಿ ಜನ ಇಷ್ಟ ಪಡ್ತಾರೆ ಅಂತ ಹೇಳೋದಾದ್ರೆ, ಸೊ ಇವಾಗ ಹೇಳ್ತೀನಿ ಗುರುವೆ ನೋಡ್ರಿ. ಇವಾಗ ಬನ್ನಿ ಯಾವ ರೀತಿ ವಿಡಿಯೋಸ್ ಗಳನ್ನ ಮಾಡ್ಬೇಕು. ಸೊ ಇಲ್ಲಿ ಬ್ಲಾಗ್ಸ್ ಗಳಿಗೆ ಯಾವ ರೀತಿ ಅಂತಂದ್ರೆ, ಬ್ಲಾಗ್ಸ್ ಗಳಿಗೂ ಕೂಡ ತುಂಬಾ ಇದು ಮಾನ್ಯತೆ ಇರುವಂತದ್ದು. ಸೊ ಬ್ಲಾಗ್ಸ್ ಗಳಿಗೂ ಕೂಡ ಏನಿದೆ ಅಂತಂದ್ರೆ ತುಂಬಾ ಮಾನ್ಯತೆ ಇರುವಂತದ್ದು. ಸೊ ಬ್ಲಾಗ್ಸ್ ಗಳನ್ನು ಮಾಡೋದ್ರಿಂದ ಕೂಡ ತುಂಬಾ ಅರ್ನಿಂಗ್ಸ್ ಇದೆ. ಸೊ ತುಂಬಾ ಚೆನ್ನಾಗಿ ನ್ಯೂಸ್ ಕೂಡ ಬರುತ್ತೆ. ಸೊ ಇನ್ನು ಕಾಮಿಡಿ ಬಗ್ಗೆ ವಿಡಿಯೋಸ್ ಗಳನ್ನ ಮಾಡ್ಬೇಕು ಅಂತಂದ್ರೆ, ಸೊ ಇದು ಈಸಿ. ಆದ್ರೆ ಒಬ್ನೇ ಇಟ್ಕೊಂಡು ಕಾಮಿಡಿ ವಿಡಿಯೋಸ್ ಗಳನ್ನ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಕಷ್ಟ. ಸೊ ಇನ್ನು ಬಂದ್ಬಿಟ್ರೆ ನಮ್ಮ ಟೆಕ್ನಾಲಜಿ.
ಸೊ ಇದು ಟೆಕ್ನಾಲಜಿ ಯಾವ ರೀತಿ ಇದೆ ಅಂತಂದ್ರೆ, ಸೊ ಒಂದ್ ವಿಡಿಯೋ ನ್ಯೂಸ್ ಬಂದ್ರೆ ಇನ್ನೊಂದು ವಿಡಿಯೋಗೆ ಸ್ವಲ್ಪ ಕಮ್ಮಿ, ಒಂದ್ ವಿಡಿಯೋ ಜಾಸ್ತಿ ನ್ಯೂಸ್ ಬಂದ್ರೆ ಒಂದ್ ವಿಡಿಯೋ ಕಮ್ಮಿ. ಸೊ ಇಲ್ಲಿ ನ್ಯೂಸ್ ಕೂಡ ಕಮ್ಮಿ ಇರುವಂತದ್ದು. ಇಲ್ಲಿ ಪೋನ್ಸ್ ಗಳಿಗೆ ಮಾತ್ರ ಸಿಕ್ಕಾಪಟ್ಟೆ ನ್ಯೂಸ್ ಗುರು. ಸೊ ಫೋನ್ಸ್ ಗಳ ಬಗ್ಗೆ ವಿಡಿಯೋಸ್ ಗಳನ್ನ ಮಾಡ್ತೀರಿ ಅಂತಂದ್ರೆ ಫುಲ್ ಯೂಸ್. ನೀವು ಇದು ಟೆಕ್ನಾಲಜಿಯಲ್ಲಿ ಒಂದೇ ರೀತಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಅಂತಂದ್ರೆ ವಾಚ್ ಟೈಮ್ ಅವರ್ಸ್ ಕ್ಲಿಯರ್ ಮಾಡಕ್ ಆಗಲ್ಲ. ಸೊ ಇಲ್ಲಿ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಒಂದ್ ಟಿಪ್ಸ್ ಏನಪ್ಪಾ ಅಂತಂದ್ರೆ ನಾನ್ ಕೊಡುವಂತದ್ದು. ಸೊ ಟೆಕ್ನಾಲಜಿ ಯೂಟ್ಯೂಬರ್ ಆಗಿ ಸೊ ನಾನು ಒಂದು ಟಿಪ್ಸ್ ನ ಕೊಡ್ಬೇಕಲ್ವಾ. ಸೊ ಫಸ್ಟ್ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಆಡಿಯನ್ಸ್ ಗಳಿಗೆ ಯಾವ್ದು ಟ್ರೆಂಡಿಂಗ್ ಅಲ್ಲಿ ಇದೆ ನೋಡ್ಕೊಂಡು, ಟ್ರೆಂಡಿಂಗ್ ಟಾಪಿಕ್ ನ ನೋಡ್ಕೊಂಡು, ಸೊ ಫಸ್ಟ್ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ನ್ಯೂಸ್ ಬರುವಂತ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ಕೆಲವೊಂದು ಜನ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಸೊ ಫಸ್ಟ್ ಈ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿ, ಸೊ ಅದಕ್ಕೆ ನ್ಯೂಸ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಏನ್ ಬಿಟ್ಬಿಡ್ತಾರೆ ಅಂತಂದ್ರೆ, ಯಾವ್ದೇ ಚಾನಲ್ ಆಗಿರ್ಬೋದು, ಐಡಿಯಾ ಆಗಿರ್ಬೋದು. ಸೊ ಫಸ್ಟಿಗೆ ಯಾವ್ದು ನ್ಯೂಸ್ ಬರ್ತಾ ಇಲ್ಲ, ಫಸ್ಟಿಗಂತೂ ಯಾವ್ದೇ ಕಾರಣಕ್ಕೂ ನ್ಯೂಸ್ ಬರೋದಿಲ್ಲ. ಸೊ ಯಾಕೆ ಫಸ್ಟ್ ನ್ಯೂಸ್ ಬರಕಿಲ್ಲ ಅಂತಂದ್ರೆ, ಸೊ ನೀವು ಫಸ್ಟಿಗೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀರಾ. ಸೊ ಫಸ್ಟಿಗೆ ಕೆಲವೊಬ್ರಿಗೆ ನ್ಯೂಸ್ ಬರಲ್ಲ, ಇನ್ನು ಕೆಲವೊಬ್ರು ಫಸ್ಟ್ ವಿಡಿಯೋಸ್ ಅಲ್ಲೇ ಟ್ರೆಂಡ್ ಆಗಿ ಹೋಗ್ಬಿಡ್ತಾರೆ ಇವರು. ಸೊ ಇವಾಗ ಬರ್ಲಿಲ್ವಾ, ಹೆಸರು ಹೇಳಕ್ಕಿಲ್ಲ. ಸೊ ತುಂಬಾ ಜನ ಆ ರೀತಿ ಕೂಡ ಆಗಿರ್ತಕ್ಕಂಥದ್ದು ಒಬ್ಬೊಬ್ರಿಗೆ. ಸೊ 1 ವರ್ಷ 2 ವರ್ಷದಿಂದ ವಿಡಿಯೋಸ್ ಅಪ್ಲೋಡ್ ಮಾಡ್ತಿರ್ತಾರೆ, ನ್ಯೂಸೇ ಇರಕ್ಕಿಲ್ಲ. ಎಷ್ಟು 20 10 20 10 ಇಲ್ಲ 100 ಒಳಗಡೆ ಇಷ್ಟೇ ಇರ್ತಾರೆ. ಸೊ ಇದು ನೀವು ಫಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀರಾ ಅಂತಂದ್ರೆ, ಸೊ ನೀವು ಇಲ್ಲಿ ಫಸ್ಟ್ ಮಾಡುವಂತ ತಪ್ಪೇನಂತಂದ್ರೆ, ಸೊ ನೀವು ಯಾವ್ದೇ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಗಳಲ್ಲಿ ಹೋಗಿ, ಸೊ ಆ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಬಗ್ಗೆ ಪೂರ್ಣವಾಗಿ ನೀವು ಇಲ್ಲಿ ತಿಳ್ಕೊಬೇಕು. ಸೊ ಅದು 1 ತಿಂಗಳಲ್ಲಿ 2.5 ತಿಂಗಳು ರಿಸರ್ಚ್ ಮಾಡ್ರಿ, 1 ವರ್ಷ ರಿಸರ್ಚ್ ಮಾಡ್ರಿ. ಸೊ ಸೊ ಆ ಒಂದು ನೀವು ಯಾವ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಅಲ್ಲಿ ಮಾಡ್ತೀರ ನೋಡಿ, ಅದ್ರ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ತಿಳ್ಕೊಂಡೋಗಿ ಯಾವ ರೀತಿ ವಿಡಿಯೋಸ್ ಗಳು ಗ್ರೋ ಆಗುತ್ತೆ ಎಲ್ಲದ್ರ ಬಗ್ಗೆ ಕೂಡ ತಿಳ್ಕೊಂಡೋಗಿ. ಸೊ ನಮ್ ಬೇಕಾದ್ರೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಯಾಕಂತಂದ್ರೆ ಸೊ ನಾನು ಪ್ರತಿ ಒಂದು ನೀವು ಹೋಗಿ ಚಾನಲ್ ಚೆಕ್ ಮಾಡಬಹುದು. ಏನಂತಂದ್ರೆ, ಸೊ ನಾನು ವಿಡಿಯೋಸ್ ಗಳನ್ನ ಜಾಸ್ತಿ ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬ್ ನ ಯಾವ ರೀತಿ ಗ್ರೋ ಮಾಡೋದು, ಯೂಟ್ಯೂಬ್ ಚಾನಲ್ ಯಾವ ರೀತಿ ಮಾನಿಟೈಸೇಷನ್ ಜಲ್ದಿ ಆಗುತ್ತೆ ಅಂತಂದ್ರೆ ಜಲ್ದಿ ಮಾಡೋದು, ಈ 1,000 ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಜಲ್ದಿ ಬೇಗ ಕಂಪ್ಲೀಟ್ ಮಾಡೋದು. ಸೊ ಈ ರೀತಿ ವಿಡಿಯೋಸ್ ಗಳನ್ನ ನಾನು ತುಂಬಾ ಅಂತಂದ್ರೆ ತುಂಬಾ ಮಾಡ್ತಾ ಇರ್ತೀನಿ. ಸೊ ನಿಮ್ಗೂ ತುಂಬಾ ಹೆಲ್ಪ್ ಆಗ್ಬೋದು. ಸೊ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬಿಡಿ. ಸೊ ಇವಾಗ ಮುಂದಿನ ಟಾಪಿಕ್ ಕಡೆ ಬರೋದಾದ್ರೆ, ಸೊ ಇಲ್ಲಿ ಜಾಸ್ತಿ ಇದನ್ನೇ ಮುಗಿಸಿಲ್ಲ ನಾನು. ನೀವು ಯಾವ ರೀತಿ ಇದ್ರನ್ನ ಮಾಡ್ತಿರೋ, ಸೊ ಅದನ್ನೇ ಓಕೆ. ನೀವು ಕುಕಿಂಗ್ ಬಗ್ಗೆ ಮಾಡ್ತಿರೋ, ಯಾವ್ದ್ರ ಬಗ್ಗೆ ಮಾಡ್ತಿರೋ ಮಾಡ್ರಿ. ಸೊ ಒಟ್ಟಾರೆ ಸೊ ಇಲ್ಲಿ ಕಾಮಿಡಿಗಂತೂ ಎಲ್ಲಾ ಸಿಕ್ಕಾಪಟ್ಟೆ ನ್ಯೂಸ್ ಇದೆ ಗುರು ಕಾಮಿಡಿಗೆ. ಸೊ ಕಾಮಿಡಿ ಕಂಟೆಂಟ್ ಇಲ್ಲಿ ತುಂಬಾ ಜಾಸ್ತಿ ಜನ ಮಾಡ್ಬೇಕಾಗುತ್ತೆ, ಏನ್ ಮಾಡ್ತಾರೆ ಗೊತ್ತಿಲ್ಲ. ಸೊ ಆದ್ರೆ ಯಾವ್ದು ಜಾಸ್ತಿ ಜನ ಇಷ್ಟ ಪಡ್ತಾರೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಇನ್ಮೇಲೆ ಮುಖ ತೋರ್ಸಿ ವಿಡಿಯೋಸ್ಗಳನ್ನ ಅಂತಂದ್ರೆ, ಮುಖ ತೋರ್ಸಿ ವಿಡಿಯೋಸ್ಗಳನ್ನ ಮಾಡ್ಬೇಕಾ ಅಥವಾ ಮುಖ ತೋರಿಸ್ದಾರ್ರೆ ಸೊ ಸುಮ್ನೆ ಮಾಡ್ಬೇಕಾ ಅಂತ ನೀವು ತುಂಬಾ ಜನ ಇದು ಆಗಿರ್ಬೋದು. ಸೊ ಏನು ಕನ್ಫ್ಯೂಸ್ ಆಗಿರ್ಬೋದು. ಸೊ ಇವಾಗ ನೀವು ನಮ್ಗೆ ಒಂದು ವಿಷಯನ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನೀವು ಮುಖ ತೋರಿಸಿ ವಿಡಿಯೋಸ್ ಮಾಡ್ತಿರೋ ಅಥವಾ ಅದೇ ಹಂಗೆ ಮಾಡ್ತಿರೋ ಅಂತ ಅದು ನಿಮ್ಗೆ ಬಿಟ್ಟಿದ್ದು. ಯಾಕಪ್ಪ ಅಂತಂದ್ರೆ, ಸೊ ಮುಖ ತೋರಿಸಿ ವಿಡಿಯೋಸ್ ಮಾಡೋದ್ರಿಂದ ಸೊ ಇಲ್ಲಿ ನಿಮ್ಗೊಂದು ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಒಂದು ಬಾಂಡಿಂಗ್ ಯಾವ ರೀತಿ ಅಂತಂದ್ರೆ, ಆಡಿಯನ್ಸ್ ಗಳಿಗೂ ಮತ್ತು ನಿಮ್ ಮುಂದೆ ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಇವನೇ ಗುರು ಇವಾಗ ಜಲ್ದಿ ನಿಮ್ಮನ್ನ ಕೊಂಡಹಿಡಿತಾರೆ ಜನ. ಸೊ ನೀವಿದ್ದೀರಾ ಅಂತಂದ್ರೆ, ಸೊ ನೀವು ಮುಖ ತೋರಿಸಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ, ಸೊ ನೀವು ಇಲ್ಲಿ ಒಂದ್ ಚಾನಲ್ ಏನೋ ಒಂದ್ ಆಯ್ಕಿಶನ್ ಡೆಲ್ಟ್ ಆಯ್ತು ಅಂತ ಇಟ್ಕೊಳ್ಳೋಣ. ಸೊ ಆ ಒಂದು ಚಾನಲ್ ಏನೋ ಒಂದ್ ಆಗಿ ಡೆಲ್ಟ್ ಆಯ್ತು ಅಂತಂದ್ರೆ, ಸೊ ನೀವು ಮತ್ತೆ ನಿಮ್ ಮುಖನ ಇಟ್ಕೊಂಡು ನೀವಿಲ್ಲಿ ಏನ್ ಮಾಡಿದ್ರೆ ವಿಡಿಯೋಗಳನ್ನ ಮಾಡ್ತಾ ಇದ್ರೆ, ಸೊ ಮತ್ತೊಂದ್ ಚಾನಲ್ ಕ್ರಿಯೇಟ್ ಮಾಡಿ ಬೇಗವಾಗಿ ನೀವು ಇಲ್ಲಿ ಮತ್ತೆ ಅದೇ ರೀತಿ ಸಬ್ಸ್ಕ್ರೈಬರ್ಸ್ ಗಳನ್ನ ನೀವು ಇಲ್ಲಿ ಗೇಮ್ ಮಾಡ್ಬೋದು. ಸೊ ಇದು ಮುಖ ತೋರಿಸಿ ವಿಡಿಯೋಸ್ ಮಾಡೋದ್ರಿಂದ ಸೊ ಯೂಟ್ಯೂಬ್, ಸೊ ಯಾವ್ದೇ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಅಲ್ಲೂ ನಿಮ್ಮ ಒಂದು ಐಡಿ ಅಥವಾ ಚಾನಲ್ ಸೇಫ್ ಆಗಿ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಇನ್ನೊಂದ್ ಮಾತನ್ನ ಹೇಳೋದ್ ಮರ್ತೆ ಬಿಟ್ಟೆ. ಸೊ ಏನಂತಂದ್ರೆ, ಈಗಿನ ಕಾಲದಲ್ಲಿ ಸೊ ಜಾಬ್ಸ್ ತುಂಬಾ ಅಂತಂದ್ರೆ ತುಂಬಾ ಕಡಿಮೆ ಆಗಿದಾವೆ. ಇದು ಸೀರಿಯಸ್ ಆಗಿ ನಾವು ಮಾತಾಡ್ಬೇಕು. ಯಾಕಂತಂದ್ರೆ ಸೊ ಪೂರ್ತಿಯಾಗಿ ಎಐ ಬಂದ್ಬಿಟ್ಟಿದೆ. ಎಐ ಬರೋದ್ರಿಂದ ಏನಾಗಿದೆ ಗುರು, ಸೊ ಎಲ್ಲಾ ಎಐನೇ ಮಾಡ್ತಾ ಇದೆ ಇವಾಗೆಲ್ಲ ಕೆಲಸ. ಸೊ ನಾವು ಮಾಡೋದ್ ಅವಶ್ಯಕತೆನೂ ಇಲ್ಲ. ಹೆಂಗಂತಂದ್ರೆ ಜಾಬ್ ಫುಲ್ ಕಮ್ಮಿ ಆಗ್ಬಿಟ್ಟಿದೆ. ಸೊ ಅದರಿಂದಾಗಿ ಈ ಒಂದು ಇದು ಇದೆ ನೋಡಿ, ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಸೊ ಇವುಗಳಲ್ಲಿ ನೀವೇನಾದ್ರೂ ಇದ್ರೆ ಜಲ್ದಿ ನೀವು ಇದು ಆಗ್ಬೋದು ಗುರು.
ಅದು ನಿಮ್ ಬಿಟ್ಟು ವಿಷಯ. ಸೊ ನಾನೇನಾದ್ರೂ ತಲೆ ಹಾಕೋದಿಲ್ಲ. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಅಂತಂದ್ರೆ ತುಂಬಾ ಥ್ಯಾಂಕ್ ಯು. ಲೈಕ್ ಮಾಡಿ ಈ ಒಂದು ವಿಡಿಯೋಗೆ. ನೀವು ಇಲ್ಲಿವರೆಗೂ ನೋಡ್ತಿದ್ದಾರೆ ಅಂತಂದ್ರೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಇದು ಎಲ್ಲರಿಗೂ ಕೂಡ ರೀಚ್ ಆಗಲಿ ಅಂತ ಹೇಳ್ತಾ, ಸೊ ಇವಾಗ ನೀವು ಮುಖ ತೋರಿಸಿ ವಿಡಿಯೋ ಮಾಡ್ತೀರಾ ಬಿಡ್ತೀರಾ ನಿಮ್ಗೆ ಇಷ್ಟ. ಸೊ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ, ವಿಡಿಯೋಸ್ ಮಾಡಕ್ಕೆ ಏನೇನ್ ತಗೋಬೇಕು. ಎಸ್, ಇದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್. ಜಸ್ಟ್ ಇದೊಂದು ಮೈಕ್ ಇದ್ರೆ ಸಾಕು. ಜಸ್ಟ್ ಒಂದ್ ಮೈಕ್ ಇದ್ರೆ ನೀವು ಯಾವ ರೀತಿ ಬೇಕಾದ್ರೂ ವಿಡಿಯೋಸ್, ಮೈಕ್ ಇದ್ರೆ ಕ್ಯಾಮ್ರಾ ಇಲ್ಲ ಅಂತಂದ್ರೆ ಮೈಕ್ ಹೆಂಗ ಗುರು ಅಂತ ನೀವು ಮಾಡ್ಬೋದು. ಸೊ ಮೊಬೈಲ್ ಇದ್ರೆ ಸೊ ಎಲ್ಲ ಓಕೆ. ಸೊ ಮೊಬೈಲ್ ಇದ್ರೆ ನೀವು ಆರಾಮಾಗಿ ಮೊಬೈಲ್ ಕ್ಯಾಮ್ರಾದಲ್ಲೇ ಸೊ ವಿಡಿಯೋಸ್ಗಳನ್ನ ಫಸ್ಟಿಗೆ ಅಪ್ಲೋಡ್ ಮಾಡ್ಬೋದು. ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಸೊ ಇನ್ನು ಈ ಒಂದು ವಿಡಿಯೋ ಮಾಡೋಕೆ ಫಸ್ಟಿಗೆ ನೀವು ಮೈಕು ಕೂಡ ಅವಶ್ಯಕತೆ ಇಲ್ಲ. ಸೊ ಫಸ್ಟಿಗೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಯಾವುದೇ ತರ ಮೈಕು ಏನು ತಗೊಳಕ್ ಹೋಗ್ಬೇಡಿ. ಜಸ್ಟ್ ಒಂದು ಮೊಬೈಲ್ ಇದ್ರೆ ಸಾಕು. ಕ್ಯಾಮ್ರಾ ಕ್ಲಿಯಾರಿಟಿ ಒಂದ್ ಸ್ವಲ್ಪ ಇರ್ಲಿಲ್ಲ ಅಂತಂದ್ರೆ ಪರವಾಗಿಲ್ಲ, ವಾಯ್ಸ್ ಕ್ಲಿಯಾರಿಟಿ ಮತ್ತೆ ಬೇಕೇ ಬೇಕು. ಸೊ ಹಂಗಂತ ಹೇಳ್ಬಿಟ್ಟು ಫಸ್ಟ್ ಮೈಕ್ ನ ತಗೋಬೇಡ್ರಿ. ಸೊ ಒಂದ್ 500 ಸಬ್ಸ್ಕ್ರೈಬರ್ಸ್ ಗೆ ಮಾಡಿ. ಫಸ್ಟ್ 500 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಒಂದ್ ಮೈಕ್ ನ ತಗೊಳ್ಳಿ. ನಾನು ಕೂಡ ಹಾಗೆ ಮಾಡಿದೆ. 500 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ಒಂದ್ ಮೈಕ್ ನ ಪರ್ಚೇಸ್ ಮಾಡಿದೆ. ಒಂದು ಸೆಲ್ಫಿ ಸ್ಟಿಕ್ ಬಿ ಒಂದು 300 ಸಬ್ಸ್ಕ್ರೈಬರ್ಸ್ ಆದ್ಮೇಲೆ ತಗೊಂಡಿದ್ದೆ. ಸೊ ಅದು ಇವಾಗ ಮುರಿದೋಗಿದೆ. ಏನಾಗ್ಲಿ ಹೋಗ್ಲಿ. ಸೊ ಇವಾಗ ನೀವು ಫಸ್ಟ್ ವಿಡಿಯೋಸ್ ಮಾಡ್ತೀರಾ ಮೊಬೈಲ್ ಅಲ್ಲೇ ಮಾಡ್ಬೋದು ಗೈಸ್. ಸೊ ಇನ್ನು ನೆಕ್ಸ್ಟ್ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ, ಸೊ ಪಾಯಿಂಟ್ ನಂಬರ್ 5, ಮೊದ್ಲಿಗೆ ಜನಗಳನ್ನ ಮನಸ್ಸು ಗೆಲ್ಬೇಕು ಅಂತಂದ್ರೆ, ಸೊ ನೀವು ಇಲ್ಲಿ ಫಸ್ಟ್ ಆ ಆಡಿಯನ್ಸ್ ಗಳಿಗೆ ಯಾವ ರೀತಿ ಕಂಟೆಂಟ್ ಇಷ್ಟ ಆಗ್ತಾ ಇದೆ, ಸೊ ಅವರು ಯಾವ ರೀತಿ ನಿಮ್ಮನ್ನ ಇಷ್ಟ ಪಡ್ತಾ ಇದಾರೆ, ಯಾವ ರೀತಿ ನೀವು ವಿಡಿಯೋಸ್ ಗಳನ್ನ ಮಾಡಿದ್ರೆ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆ. ಸೊ ಇದನ್ನ ನೀವು ಫಸ್ಟ್ ಇಲ್ಲಿ ತಿಳ್ಕೋಬೇಕು ಗೈಸ್. ಸೊ ಇದನ್ನ ತಿಳ್ಕೊಂಡ್ರೆ ನೀವು ಆರಾಮಾಗಿ ಜಲ್ದಿ ವೇಗವಾಗಿ ಸೊ ನೀವು ಇಲ್ಲಿ ಗೆಲ್ಬಹುದು ಗೈಸ್. ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಸೊ ನೀವು ಇಲ್ಲಿ ಮುಂದೆ ಸಾಗ್ಬೇಕಾಗುತ್ತೆ. ಸೊ ಅವರು ಫಸ್ಟ್ ನಿಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು, ಒಬ್ಬೊಬ್ರು ಒಂದ್ ವಿಡಿಯೋ ಇಷ್ಟ ಆಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬಿಡ್ತಾರೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದಾರೆ ಅಂತ ನಿಮ್ಗೆ ಗೊತ್ತು. ಸೊ ಇದು ಮೇನ್ ಪಾಯಿಂಟ್. ಓಕೆ. ಸೊ ಇನ್ನು ಸೆಕೆಂಡ್, ಒಬ್ಬೊಬ್ರು ತುಂಬಾ ರಿಸರ್ಚ್ ಮಾಡ್ತಾರೆ. ಒಂದು ನೀವು ಯಾವ ರೀತಿ ಕಂಟೆಂಟ್ಸ್ ಗಳನ್ನ ಮಾಡ್ತಾ ಇದೀರಾ, ಯಾವ ರೀತಿ ಕಂಟೆಂಟ್ ಗಳನ್ನ ಮಾಡ್ತಾ ಇದೀರಾ ಎಲ್ಲನೂ ಕೂಡ ನೀವು ಇಲ್ಲಿ ತಿಳ್ಕೊಂಡ್ಬಿಟ್ಟು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾರೆ. ಸೊ ಇಲ್ಲಿ ನೀವು ಜಸ್ಟ್ ಏನಿಲ್ಲ ಗುರು, ನೀವು ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ತಾರೆ, ವಿಡಿಯೋಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ತಾರೆ. ಜಸ್ಟ್ ನೀವು ಅವ್ರನ್ನ ನೀವು ಗೆಲ್ಲಿಸ್ಬೇಕು ಅಂತಂದ್ರೆ ಒಳ್ಳೆ ತಮ್ಮೇಲ್ ಇರ್ಬೇಕು. ಆಮೇಲೆ ಒಳ್ಳೆ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿರ್ಬೇಕು. ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಏನಾದ್ರು ನೀವು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ರೆ ಇಟ್ಕೊಳ್ಳಿ, ಕಣ್ ಮುಚ್ಕೊಂಡು ಸಬ್ಸ್ಕ್ರೈಬ್ ಮಾಡ್ತಾರೆ. ಯಾವುದೇ ತರ ಪ್ರಾಬ್ಲಮ್ ಆಗೋದಿಲ್ಲ. ಕಂಟೆಂಟ್ ಕ್ರಿಯೇಟರ್, ಓಕೆ, ಇದು ಮೇನ್ ಇಂಪಾರ್ಟೆಂಟ್. ಕಂಟೆಂಟ್ ಕ್ರಿಯೇಟರ್ ಅಂದ್ರೆ ವಿಡಿಯೋಸ್ ಮಾಡೋಕೆ ಎಷ್ಟು ದುಡ್ಡು ಹಾಕ್ಬೇಕು. ಎಸ್, ಇಲ್ಲಿದೆ ಗುರು. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, ನೀವು ಕಂಟೆಂಟ್ ಓಕೆ ವಿಡಿಯೋಸ್ ಗಳನ್ನ ಮಾಡ್ತಿದ್ದೀರಾ ಅಂತಂದ್ರೆ, ಸೊ ಯಾವ್ದೇ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಗಳು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತಂದ್ರೆ ಅವ್ರಿಗೆ ಏನಾದ್ರು ದುಡ್ಡು ಪೇ ಮಾಡ್ಬೇಕಾ ಅಂತ ನೀವು ಕೇಳ್ಬೋದು. ಎಸ್, ಇದು ಒಂದು ಇಂಪಾರ್ಟೆಂಟ್ ವಿಷಯನೇ. ಯಾವ್ದೇ ತರ ದುಡ್ಡನ್ನ ಹಾಕೋ ಅವಶ್ಯಕತೆ ಇಲ್ಲ. ಓಕೆನಾ. ಸೊ ಇದು ಮಾಡಕ್ ಹೋಗ್ಬೇಡಿ. ಯಾವ್ದೇ ತರ ದುಡ್ಡು ಹಾಕ್ಬಿಟ್ಟು ವಿಡಿಯೋಸ್ ಗಳನ್ನ ಮಾಡೋದು ಸೊ ಸೊ ತುಂಬಾ ಇದು ಮಾಡಕ್ ಹೋಗ್ಬೇಡಿ. ದುಡ್ಡೆಲ್ಲ ಹಾಕಕ್ಕಿಲ್ಲ. ಸೊ ಅದೇ ರೀತಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಬೋದು. ಏನು ದುಡ್ಡು ಹಾಕ್ಲಾರ್ದೆ, ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸೊ ವಿಡಿಯೋಸ್ ಗಳನ್ನ ಮಾಡ್ಬೋದು. ಏನು ಇದು ಇಲ್ಲ. ಸೊ ಇನ್ನು ಕೆಲವೊಂದಿಷ್ಟು ಮೆಸೇಜ್ ಗಳು ಬರುತ್ತೆ, ಇಮೇಲ್ ಗಳು ಬರುತ್ತೆ. ನೀವು ಯೂಟ್ಯೂಬ್ ಆಗಿರ್ಬೋದು, ಯಾವುದೇ ತರ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಗಳಲ್ಲಿ ಇದು ಮಾಡ್ತಾ ಇದ್ರೆ ನಾವು ಇಷ್ಟನ್ನ ಇದು ಮಾಡಿ ಕೊಡ್ತೀವಿ, ನಿಮ್ಗೆ ಮಾಡಿ ಕೊಡ್ತೀವಿ ಅಂತಂದ್ರೆ 1,000 ಸಬ್ಸ್ಕ್ರೈಬರ್ಸ್ 4,000 ವಾಚ್ ಟೈಮ್ ಅವರ್ಸ್ ನ ನಿಮ್ಗೆ ಮಾಡಿಕೊಡ್ತೀವಿ. ಇಷ್ಟು ಮಾಡ್ಕೊಟ್ರೆ ನೀವು ನಮ್ಗೆ ಏನು ಎಷ್ಟು ದುಡ್ಡನ್ನ ಕೊಡ್ತೀರಾ, ಇಷ್ಟು ದುಡ್ಡನ್ನ ಕೊಡಿ. ಸೊ ಆ ರೀತಿ ನೀವು ಯಾವ್ದೇ ಕಾರಣಕ್ಕೂ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಸೊ ಇದು ಒಂದು ಸೈಬರ್ ಸ್ಕ್ಯಾಮ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಸೊ ಮಾಡ್ತಾರೆ ಮಾಡೋರು, ಆದ್ರೆ ಇದು ಯೂಟ್ಯೂಬ್ ತುಂಬಾ ನಿಮ್ ಚಾನಲ್ಗೂ ಪ್ರಾಬ್ಲಮ್ ಆಗ್ಬೋದು. ಇವಾಗೆಲ್ಲ ಫ್ಯೂಚರ್ ನಡೀತಾ ಇದೆ ಗುರು. ನೀವ್ ಏನೇ ಡೆಫಿನೆಟ್ ಆಗಿ ಕದ್ದು ಮುಚ್ಚಿ ಏನೇ ಕಳ್ಳಾಟ ಮಾಡಿದ್ರು ಡೈರೆಕ್ಟ್ ಆಗಿ ಗೊತ್ತಾಗುತ್ತೆ. ಓಕೆನಾ. ಸೊ ಇದನ್ನ ನೀವು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಆಮೇಲೆ ಈ ವಿಡಿಯೋಸ್ ಗಳನ್ನ ಕಂಟೆಂಟ್ ಗಳನ್ನ ಕ್ರಿಯೇಟ್ ಮಾಡ್ಬೇಕು, ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ಬೇಕು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಗಳಲ್ಲಿ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಅಂತಂದ್ರೆ ಎಷ್ಟು ಏಜ್ ಆಗಿರ್ಬೇಕು. ಎಸ್, ಇದು ಎಲ್ಲರಿಗೂ ಬರುವಂತ ಒಂದು ನಾರ್ಮಲ್ ಕ್ವಶನ್. ಸೊ ಇದಕ್ಕೆ ನಾನು ಡಿಕ್ಲೇರ್ ಆಗಿ ಪೂರ್ತಿಯಾಗಿ ಹೇಳ್ತೀನಿ ಕೇಳಿ. ಸೊ ನಿಮ್ಗೆ 18 ವರ್ಷ ಮೇಲ್ಪಟ್ಟಿರ್ಬೇಕು. ನಿಮ್ಗೆ ಮೇಲ್ಪಟ್ಟಿಲ್ಲ ಗುರು ಅಂತ ನೀವು ನನ್ನನ್ನೇ ಕೇಳ್ಬೋದು. ಓಕೆ, ನೀವು ಇಲ್ಲಿ 18 ವರ್ಷ ಮೇಲ್ಪಟ್ಟಿರ್ಬೇಕು. ಆದ್ರೆ ನೀವು ವಿಡಿಯೋಸ್ ಗಳನ್ನ ಮಾಡ್ತೀರಾ ಅಂತಂದ್ರೆ ಸೊ ನೀವು 18 ವರ್ಷ ಒಳಗಡೆ ಇದ್ರು ಕೂಡ ಸೊ ನೀವು ಇಲ್ಲಿ ಮಾನಿಟೈಸೇಷನ್ ಆನ್ ಆಗುತ್ತೆ ನೋಡಿ, ಯಾವ್ದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ. ಸೊ ಆ ಟೈಮ್ ಅಲ್ಲಿ ನೀವು 18 ವರ್ಷ ಮೇಲ್ಪಟ್ಟಂತಹ ಒಂದು ಬ್ಯಾಂಕ್ ಪಾಸ್ಬುಕ್, ಓಕೆ, ಬ್ಯಾಂಕ್ ಪಾಸ್ಬುಕ್ ಗೆ ನೀವು ಲಿಂಕ್ ಮಾಡಬೇಕಾಗುತ್ತೆ. ಸೊ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಗಳಿಗೆ ಲಿಂಕ್ ಮಾಡಬೇಕಾಗುತ್ತೆ.
ಮಾಡ್ಬೇಕಾಗುತ್ತೆ. ಸೊ ನೀವು 18 ವರ್ಷ ಒಳಗಡೆ ಇದ್ದೀರಾ ಅಂತಂದ್ರೆ ನೀವು ನಿಮ್ಮ ತಂದೆಯ ಒಂದು ಏನೋ ಫೇಸ್ಬುಕ್ ನೀವು ಲಿಂಕ್ ಮಾಡ್ಕೋಬಹುದು ಮಾನಿಟೈಸೇಷನ್ ಆನ್ ಮಾಡೋ ಹೊತ್ತಿಗೆ. ಸೊ ಅಥವಾ ನೀವು ಇಲ್ಲಿ ಬೇರೆ 18 ವರ್ಷ ಮೇಲ್ಪಟ್ಟ ಒಂದು ಇವ್ರಿಗೆ ಕೂಡ ನೀವು ಇಲ್ಲಿ ದುಡ್ಡನ್ನ ಇದು ಮಾಡ್ಕೋಬಹುದು. ಸೊ ಇಲ್ಲಿ ಏಜ್ ನೀವು ಎಷ್ಟು ಇದು ಮಾಡ್ತೀರಾ ಅಂತ ನಿಮ್ಗೆ ಬಿಟ್ಟಿದ್ದು. ಸೊ ನಾನಂತೂ ಇನ್ನು ಮಾನಿಟೈಸೇಷನ್ ಆನ್ ಆಗಿಲ್ಲ. ಸೊ ಆನ್ ಆಗೋದಾದ್ರೆ ನಾನಂತೂ ಸೊ ನಮ್ ತಂದೆ ಅಕೌಂಟ್ಗೆ ಲಿಂಕ್ ಮಾಡ್ತೀನಿ. ಓಕೆನಾ? ಸೊ ಓಕೆ, ಇದು ಒಂದು ಮಾಹಿತಿ. ಸೊ ಇನ್ನು ಬರೋದಾದ್ರೆ ನೆಕ್ಸ್ಟ್ 7 ಪಾಯಿಂಟ್. ಈ ಒಂದು ಮಾಡೋದು ತುಂಬಾ ಕಷ್ಟ ಅಂತ ನೀವು ನನ್ನನ್ನ ಕೇಳ್ಬೋದು. ಇದು ಮಾಡೋದು ಕಷ್ಟನ ಅಥವಾ ಪೂರ್ತಿಯಾಗಿ ಸುಲಭನ ಅಂತ ನೀವು ಕೇಳೋದಾದ್ರೆ ಯಾವ್ದೇ ತರ ಯಾವ್ದು ಎಲ್ಲರೂ ಮಾಡ್ಬೇಕಂತಂದ್ರೆ ಕಷ್ಟನೇ ಗುರು. ಸೊ ಏನನ್ನು ಮಾಡಿದ್ರು ಕೂಡ, ಯಾವುದೇ ಒಂದು ಕೆಲ್ಸನ ಮಾಡಿದ್ರು ಕೂಡ, ಸೊ ನಿಮ್ಗೆ ಇಷ್ಟ ಇಲ್ಲದೆ ಇರುವಂತ ಕೆಲ್ಸನ ಮಾಡಿದ್ರೆ ಅದು ನಿಮ್ಗೆ ಕಷ್ಟ. ಆದ್ರೆ ಸೊ ನಿಮ್ಗೆ ಇಷ್ಟ ಇರುವಂತ ಕೆಲ್ಸನ ಮಾಡಿದ್ರೆ ಅದು ಎಷ್ಟೇ ಕಷ್ಟವಾಗಿದ್ರು ಸೊ ಆ ಕಷ್ಟದಲ್ಲೇ ಮಜಾನ ತಗೊಳ್ಳುವಂತದ್ದು ಅಂತಂದ್ರೆ ನೀವು ಅದೇ ಕಷ್ಟದಲ್ಲೇ ನಿಮ್ ಕಷ್ಟನೇ ಅರ್ಥ ಆಗೋದಿಲ್ಲ ಅದು. ಸೊ ನಿಮ್ಗೆ ಇಷ್ಟ ಇದ್ರೆ ಮಾಡ್ಬೋದು, ಇಷ್ಟ ಇರ್ಲಿಕ್ಕಂದ್ರೆ ಬಿಡ್ಬೋದು. ಯಾಕಂತಂದ್ರೆ ಇದು ಫಸ್ಟ್ ಮಾಡೋ ಮುಂದೆ ಈಸಿ ಆಗುತ್ತೆ, ಅದಾದ್ಮೇಲೆ ಹೋಗ್ತಾ 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 ತುಂಬಾ ಕ್ರಿಟಿಕಲ್ ಆದಾಗ ಸೊ ತುಂಬಾ ಕಷ್ಟನೇ ಗುರು. ಸೊ ಓಕೆ, ಇನ್ನು 8 ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಮುಂದಿನ ಜನರೇಷನ್ಗೆ ಇದು ಒಂದು ತುಂಬಾ ಒಳ್ಳೇದಾದಂತದ್ದು. ಸೊ ಇದನ್ನ ಮಾತಾಡೋದು ಆಮೇಲೆ ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀನಿ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ತಿಂಗಳಿಗೆ ಎಷ್ಟು ದುಡಿತಾನೆ? ಎಸ್, ಇದು ನೀವು ಎಲ್ಲೋ ಕೇಳ್ತಕ್ಕಂತ ಕ್ವಶನ್. ಸೊ ಇದನ್ನ ನಾನು ಹೇಳ್ಬೇಕು ಅಂತಂದ್ರೆ ಇಷ್ಟು ಲೇಟ್ ಮಾಡಿದೆ, ಯಾಕಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಇಲ್ಲಿ ಹೇಳ್ತೀನಿ ಕೇಳಿ. ಫಸ್ಟ್ ಎಷ್ಟು ದುಡ್ಡನ್ನ ಒಂದ್ ತಿಂಗಳಿಗೆ ನಾವು ಮಾಡ್ಬೋದು ಅಂತಂದ್ರೆ ಲಕ್ಷದಿಂದ ಕೋಟಿವರೆಗೂ ನಾವಿಲ್ಲಿ ದುಡ್ಡನ್ನ ಮಾಡ್ಬೋದು. ಸೊ ಫಸ್ಟಿಗಂತೂ ನಿಮ್ಗೆ ಏನು ಇನ್ಕಮ್ ಇರಲ್ಲ, ಒಂದ್ 10,000 ಅಷ್ಟೇ ಇರುತ್ತೆ. ಬರ್ತಾ 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 ನಿಮ್ ಸಬ್ಸ್ಕ್ರೈಬರ್ಸ್ ನ್ಯೂಸ್ ಜಾಸ್ತಿ ಬರ್ತಾ ಇದ್ರೆ ಸೊ ನಿಮ್ಗೆ ಆರಾಮಾಗಿ ಬಂದ್ಬಿಟ್ಟು ನೀವು ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಸೊ ಆರಾಮಾಗಿ ಜಲ್ದಿ ನಿಮ್ಗೆ ದುಡ್ಡು ಜಾಸ್ತಿ ಬರಕ್ ಇದು ಆಗುತ್ತೆ. ಸೊ ಇಲ್ಲಿ ಸಬ್ಸ್ಕ್ರೈಬರ್ಸ್ ನ್ಯೂಸ್ ಜಾಸ್ತಿ ಇದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಕೆಲವೊಂದಿಷ್ಟು ಆಪ್ ಗಳು ಮಾಡಿರ್ತಾರೆ ನೋಡಿ ಹೊಸದಾಗಿ. ಸೊ ಆ ಒಂದು ಆಪ್ ಗಳ ಬಗ್ಗೆ ನೀವು ಒಂದು ಪೋಸ್ಟ್ ಹಾಕಿದ್ರೆ ಅಥವಾ ಆ ಒಂದು ಆಪ್ ಬಗ್ಗೆ ನೀವು ವಿಡಿಯೋಸ್ ಗಳನ್ನ ಮಾಡಿ ಅಂತ ಏನಾದ್ರು ನೀವಿಲ್ಲಿ ಏನು ವಿಡಿಯೋಸ್ ಗಳನ್ನ ಮಾಡಿ ಅಂತ ಅವ್ರು ಏನಾದ್ರು ಹೇಳಿದ್ರೆ ಸೊ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ದಾಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ವ್ಯೂಸ್ ಬರ್ತಾ ಇದ್ದಾರೆ ನಿಮ್ ವಿಡಿಯೋಗೆ. ಫಸ್ಟ್ ಯಾರಾದ್ರೂ ಪ್ರಮೋಷನ್ಗೆ ಅಂತ ಬರ್ತಾರೆ. ಸೊ ಆ ಒಂದು ಆಪ್ ಆಗಿರ್ಬೋದು, ಆ ಒಂದು ನೀವು ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ನೀವು ಇಲ್ಲಿ ಇದು ಮಾಡಿದ್ರೆ ಅವ್ರಿಗೆ ತೋರಿಸ್ಕೊಟ್ರೆ ವಿಡಿಯೋಸ್ ಗಳನ್ನ ಮಾಡಿದ್ರೆ ಸೊ ನಿಮ್ಗೆ ಇಷ್ಟಿಷ್ಟು ದುಡ್ಡು ಅಂತ ಅವರು ಕೊಡ್ತಾರೆ. ಸೊ ಇದರಿಂದ ನೀವು ಕೋಟಿವರೆಗೂ ದುಡ್ಡು ಮಾಡ್ಬೋದು. ಸೊ ಓಕೆ, ಸೊ ಇಲ್ಲಿ ಬೆಳೆವರೆಗೂ ತುಂಬಾ ಕಷ್ಟ. ಬೆಳೆದ್ಮೇಲಂತೂ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೋದು. ಕಣ್ ಮುಚ್ಕೊಂಡ್ ಹೆಂಗ್ ಬೇಕಂಗ ದುಡ್ಡು ಮಾಡ್ಕೋಬಹುದು, ಯಾವ್ದೇ ತರ ಪ್ರಾಬ್ಲಮ್ ಇಲ್ಲ. ಸೊ ಇನ್ನು ಆಮೇಲೆ ನೆಕ್ಸ್ಟ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಸೊ ಇವಾಗ ನಾನು ನಿಮ್ಗೆ ಒಂದು ನ್ಯೂಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ. ನಾನು ಎಷ್ಟೋ ಪಾಯಿಂಟ್ ಬಗ್ಗೆ ಇದ್ದೀನಿ. ಕಂಟೆಂಟ್ ಕ್ರಿಯೇಟರ್ ಆಗೋದು ಸುಲಭನ ಅಂತ ಕೇಳ್ತಾ ಇದ್ರು ನಂಗೆ ಕೆಲವೊಬ್ರು ಕಮೆಂಟ್ ಮಾಡಿದಾರೆ. ಸೊ ಅದನ್ನ ಇದೇ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಕಂಟೆಂಟ್ ಕ್ರಿಯೇಟರ್ ಆಗೋದು ಅಂತಂದ್ರೆ ವಿಡಿಯೋಸ್ ಗಳನ್ನ ಮಾಡೋದು ಸುಲಭನೇ ಅಂತಂದ್ರೆ ಸೊ ನೀವು ಇಲ್ಲಿ ಕೆಲವೊಂದಿಷ್ಟು ಜನ 2 ತಾಸು 2 ಅವರ್ ವರ್ಗು ಎಲ್ಲಾ ಸಿಸ್ಟಮ್ ಮಾಡ್ಕೊಂಡು ಎಲ್ಲಾ ಲೈಟ್ ಗೀಟ್ ಎಲ್ಲ ಹಾಕೊಂಡ್ಬಿಟ್ಟು ಸೊ ಎಲ್ಲಾನ ಪೂರ್ತಿಯಾಗಿ ಡೆಕೋರೇಷನ್ ಮಾಡೋಕೆ 1 ಅವರ್ ಆದ್ರೂ ತಗೊಳ್ತಾರೆ. ಸೊ ಅಥವಾ ಅರ್ಧ ತಾಸು ಆದ್ರೂ ತಗೊಳ್ತಾರೆ. ಒಬ್ಬೊಬ್ರಂತೂ 2 ತಾಸು ತಗೊಳ್ತಾರೆ ಫಸ್ಟಿಗೆಲ್ಲ ಇದು ಮಾಡ್ತಿದ್ದಾರೆ ಅಂತಂದ್ರೆ. ಸೊ ಇದು ಟೈಮ್ ಆಗೋದಾದ್ರೆ ಸೊ ಟೈಮ್ ಬಗ್ಗೆ ಮಾತಾಡೋದಾದ್ರೆ ಟೈಮ್ ಅಂತೂ ನಾವು ಫ್ರೀ ಇದ್ದಾಗ ವಿಡಿಯೋಸ್ ಗಳನ್ನ ಮಾಡ್ಬೋದು. ಓಕೆ, ಫ್ರೀ ಇದ್ದಾಗ ವಿಡಿಯೋಸ್ ಗಳನ್ನ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸರ್ ಪ್ರಾಬ್ಲಮ್ ಅಂತ ನೋಡಿ, ಫ್ರೀ ಇದ್ದಾಗ ವಿಡಿಯೋಸ್ಗಳು ನಾನಂತೂ ಫ್ರೀ ಇದ್ದಾಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಇಲ್ಲಿ ಕಂಟಿಸ್ಟೆಂಟ್ ಏನೋ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇದು ಒಂದ್ ಸ್ವಲ್ಪ ಸುಲಭ ಅಲ್ಲ ಗುರು, ಸ್ವಲ್ಪ ಕಷ್ಟ. ಇಷ್ಟ ಆಗಿದ್ರೆ ಫುಲ್ ಸುಲಭ. ಸೊ ಇನ್ನು 11 ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಇದರಿಂದ ಮುಂದಿನ ಇದು ಓಕೆ, ಈ ಒಂದು ಕಂಟೆಂಟ್ ವಿಡಿಯೋಸ್ ಗಳನ್ನ ಮಾಡೋದ್ರಿಂದ ಸೊ ನಮ್ಗೆ ಲೈಫ್ ಪೂರ್ತಿ ಹೆಲ್ಪ್ಫುಲ್ ಆಗುತ್ತೆ ಅಂತ ಕೇಳೋದು. ಎಸ್, ಲೈಫ್ ಪೂರ್ತಿ ಹೆಲ್ಪ್ಫುಲ್ ಆಗುತ್ತೆ. ಯಾಕಂತಂದ್ರೆ ಇವಾಗ ನೀವು ಯಾವ್ದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಸೊ ಸಿಕ್ಕಾಪಟ್ಟೆ ವಿಡಿಯೋಸ್ ಗಳನ್ನ ಮಾಡಿದಾಗ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ತುಂಬಾ ಸಿಕ್ಕಾಪಟ್ಟೆ ವಿಡಿಯೋಸ್ ಗಳನ್ನ ಮಾಡಿದಾಗ 1,000-2,000 ಮಾಡಿದಾಗ ಅವು ಹಳೆ ವಿಡಿಯೋಸ್ ಗಳು ಓಡ್ತಾನೆ ಇರುತ್ತೆ. ನೀವು ಹೋಗ್ಲಿ ಒಂದ್ 6 ತಿಂಗಳು ವಿಡಿಯೋಸ್ ಗಳನ್ನ ಮಾಡ್ದ ಇದ್ರು ಕೂಡ ಸೊ ಆ ವಿಡಿಯೋಸ್ ಗಳು ಓಡ್ತಾನೆ ಇರುತ್ತೆ. ಅದರಿಂದ ನಿಮ್ಗೆ ಇನ್ಕಮ್ ಇದೆ. 6 ತಿಂಗಳು ಬಿಟ್ರು ಕೂಡ ನಿಮ್ಗೆ ದುಡ್ಡು ಬರ್ತಾನೆ ಇರುತ್ತೆ. ಆಮೇಲೆ ಸೊ ಸ್ವಲ್ಪ 6 ತಿಂಗಳು ಬಿಟ್ಟ 1 ವರ್ಷ ಬಿಟ್ಟ ಮಾಡಿದ್ರೆ ನಿಮ್ ಚಾನಲ್ ಡೆಡ್ ಆಗುವಂತ ಸಾಧ್ಯತೆ ಇರುತ್ತೆ. ಡೆಡ್ ಅಂತ ಏನಂತ ಗೊತ್ತಿರಲ್ಲ ಅಂತಂದ್ರೆ ನಾನು ಹೇಳಕ್ಕಾಗಲ್ಲ. ಈ ಒಂದು ವಿಡಿಯೋದಲ್ಲಿ ತುಂಬಾ ಲೆಂತ್ ಆಗ್ತಾ ಇದೆ. ಮೊದ್ಲೇ 20 ನಿಮಿಷ ಆಗ್ಬಿಡ್ತು. ಸೊ ನಾನು ಹೇಳ್ತೀನಿ ನಿಮ್ಗೆ ಫಸ್ಟ್ ಮತ್ತೊಂದು ವಿಡಿಯೋಗಳಲ್ಲಿ ಮಾಡಿ ನಿಮ್ಗೆ ಹೇಳ್ತೀನಿ ಒಂದು ಪಾಯಿಂಟ್ ಬಗ್ಗೆ. ಸೊ ಇದು ವಯಸ್ಸಂತೂ ನಾನು ನಿಮ್ಗೆ ಹೇಳಿದೀನಿ. ಓಕೆನಾ? ಸೊ ಇಷ್ಟೆಲ್ಲ ಮಾಡ್ಬೇಕು ಅಂತಂದ್ರೆ ಸೊ ಇದು ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ.
ನೀವು ಫಸ್ಟ್ ಒಂದು ಯಾವ ರೀತಿ ಕಂಟೆಂಟ್ ವಿಡಿಯೋಸ್ ಗಳು ಮಾಡ್ತಾರೆ ನೋಡಿ, ಅದನ್ನ ಒಂದು ಬುಕ್ ಅಲ್ಲಿ ಒಂದು ಪೆನ್ ತಗೊಂಡು ಫಸ್ಟ್ ಗೆ ನೀವು ಬರ್ಕೊಂಡು ಇಟ್ಕೋಬೇಕು. ಸೊ ನಾನು ಇಷ್ಟೆಲ್ಲ ಪಾಯಿಂಟ್ ಗಳನ್ನ ಹೇಳದ್ ನೋಡಿ, ಇದನ್ನೆಲ್ಲ ಇಲ್ಲಿ ಬರ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನ ಬರ್ಕೊಂಡು ಇಟ್ಕೊಂಡು ನಾನು ನಿಮ್ಗೆ ಹೇಳಿದೆ. ಸೊ ನೀವು ಫಸ್ಟ್ ನೀವು ವಿಡಿಯೋಸ್ ಮಾಡ್ತಿದ್ದೀರಾ ಅಂತಂದ್ರೆ ಕ್ಯಾಮ್ರಾ ಮುಂದೆ ಮಾತಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಒಂದ್ ಸ್ವಲ್ಪ ಫಸ್ಟ್ ಮಾಡ್ತಾ ಇದೀರ ಅಂತಂದ್ರೆ ತುಂಬಾ ಕಷ್ಟ. ಸೊ ಇದನ್ನ ನೀವು ಫಸ್ಟ್ ಮಾಡ್ಲಿ ಲಾಸ್ಟ್ ಮಾಡ್ಲಿ, ನೀವು ಯಾವ ಒಂದು ಕಂಟೆಂಟ್ ಬಗ್ಗೆ ಯಾವ ಒಂದು ವಿಡಿಯೋನ ಮಾಡ್ತೀರಿ ನೋಡಿ, ಸೊ ಆ ಒಂದು ವಿಡಿಯೋ ಬಗ್ಗೆ ಪೂರ್ತಿಯಾಗಿ ಡಿಕ್ಲೇರ್ ಆಗಿ ನೀವು ಯಾವ್ಯಾವ ವಿಷಯಗಳನ್ನ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಒಂದ್ ನೋಟ್ಸ್ ಅಲ್ಲಿ ಬರ್ದಿಟ್ಕೊಳ್ಳಿ. ಸೊ ಇದು ಬರ್ದಿಟ್ಕೊಳ್ಳೋದ್ರಿಂದ ಸೊ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೀವು ಏನಾದ್ರು ಒಂದ್ ಸ್ವಲ್ಪ ನೆನಪಾರ್ದಾಗ ಅಥವಾ ಕೆಲವೊಂದು ಟೈಮಲ್ಲಿ ನೀವು ಹೊರಗಡೆ ಕ್ಯಾಮ್ರಾ ಹಿಂದ್ಗಡೆ ಎಲ್ಲ ನೀವೆಲ್ಲ ಸೂಪರ್ ಆಗೇ ಇರುತ್ತೆ, ಎಲ್ಲ ಕೂಡ ನಿಮ್ದೇ ಆದಂತ ಏನ್ ಮಾಡ್ತೀರಾ, ನೀವು ಟ್ಯಾಲೆಂಟ್ ಇದ್ರು ಕೂಡ ನೀವು ಇಲ್ಲಿ ಕ್ಯಾಮ್ರಾ ಮುಂದೆ ಬಂದು ಮಾತಾಡೋದಾದ್ರೆ ಯಾವ ರೀತಿ ಆಗುತ್ತೆ ಅಂತಂದ್ರೆ, ಏನೋ ಹೇಳಕ್ ಬಯಸ್ತಾ ಇದ್ದಲ್ಲ, ಹೋ ಹಾ 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 ಹಿಂಗೆಲ್ಲ ಏನಾಗುತ್ತೆ, ನಾನ್ ನೆನ್ಪಾರ್ ನೋಡಿನೇ ಈಗ. ಸೊ ಹಿಂಗೆಲ್ಲ ನೆನ್ಪಾರ್ಬಿಡುತ್ತೆ ಆ ಒಂದು ವಿಷಯ, ಆ ಒಂದು ಟಾಪಿಕ್. ಸೊ ಇದು ತುಂಬಾ ಕಷ್ಟ. ನೀವು ಅದಕ್ಕೋಸ್ಕರನೇ ಒಂದು ನೋಟ್ಬುಕ್ ಅಲ್ಲಿ ಆಗಿರ್ಬೋದು, ಯಾವ್ದೇ ಒಂದು ಇದ್ರಲ್ಲಿ ನೀವು ಬರ್ದು ಇಟ್ಕೊಳ್ಳೋದ್ರಿಂದ ಸೊ ನೀವು ಏನಾಗುತ್ತೆ, ಕ್ಯಾಮ್ರಾ ಮುಂದೆ ಮಾತಾಡಿದ್ರೆ ನಿಮ್ಗೆ ಗೊತ್ತಿದ್ದ ವಿಷಯಗಳನ್ನೆಲ್ಲ ಹೇಳ್ತೀರಾ. ಆಮೇಲೆ ಹೊರಗಡೆ ಬಂದಾಗ ಈ ಒಂದು ಪಾಯಿಂಟ್ ನ ಹೇಳೋದ್ ಮರ್ತೇ ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ತಲೆ ಕರ್ಸ್ಕೊಂಡ್ ಕುತ್ಕೊಳ್ತೀರ. ಸೊ ಅದಕ್ಕೋಸ್ಕರನೇ ಈ ಒಂದು ನೋಟ್ಸ್ ನ ಮಾಡೋದ್ರಿಂದ ಸೊ ನಿಮ್ಗೆ ಯಾವ್ದೇ ವಿಷಯಗಳು ನೆನ್ಪಾರೋದಿಲ್ಲ, ನೆನ್ಪಾರಿದ್ರೆ ಇರೋದಿಲ್ಲ. ಯಾಕಂತಂದ್ರೆ ನೀವು ಕ್ಯಾಮ್ರಾ ಮುಂದ್ಗಡೆ ಈ ರೀತಿ ಇಟ್ಕೊಂಡ್ಬಿಟ್ಟು, ಕ್ಯಾಮ್ರಾದಾಗೆಲ್ಲ ಈ ಮುಂದ್ಗಡೆ ಇಟ್ಕೊಂಡ್ಬಿಟ್ಟು ಅದನ್ನ ಈ ರೀತಿ ನೋಡ್ಕೊಂಡು ಅಲ್ಲಿ ಹೇಳ್ಬೋದು. ತೋರ್ಸ್ಬೇಡಿ ಈ ರೀತಿ ಹಿಂಗೆಲ್ಲ ಇಟ್ಕೊಂಡು ಇದು ಹಿಂಗಂತ ಹೇಳ್ಬೇಡಿ, ಮುಂದ್ಗಡೆ ಇಟ್ಕೊಂಡು ಈ ರೀತಿ ನೀವು ಹೇಳ್ಬೋದು. ಸೊ ಇದು ಒಂದು ಪಾಯಿಂಟ್. ಓಕೆ, ಸೊ ನೀವು ಹೇಳೋದಾದ್ರೆ ಈ ರೀತಿ ಮಾಡ್ಬೋದು ನೀವು ಇಲ್ಲಿ. ಇನ್ನು ಎಡಿಟಿಂಗ್ ಅಪ್ಲಿಕೇಶನ್. ಓಕೆ, ಇಲ್ಲಿ ಎಡಿಟಿಂಗ್ ಅಪ್ಲಿಕೇಶನ್ ಬಗ್ಗೆ ಮಾತಾಡೋದಾದ್ರೆ ಫಿಯನ್ ಎಡಿಟರ್ ವಿಡಿಯೋಸ್ ಗಳನ್ನ ಎಡಿಟ್ ಮಾಡಕ್ಕೆ ಒಂದು ಬೆಸ್ಟ್ ಅಪ್ಲಿಕೇಶನ್. ಸೊ ಇನ್ನು ಇನ್ಶಾರ್ಟ್ ಅಪ್ಲಿಕೇಶನ್, ಕೈನ್ ಮಾಸ್ಟರ್ ಸಿಕ್ಕಾಪಟ್ಟೆ ಇದಾವೆ. ಸೊ ಎಲ್ಲ ಕೂಡ ಓಕೆ. ಆಮೇಲೆ ತಮಿಳ್ ಮಾತ್ರ ಚೆನ್ನಾಗಿ ಕ್ರಿಯೇಟ್ ಮಾಡಿರಿ. ಸೊ ತಮಿಳ್ ಕ್ರಿಯೇಟ್ ಮಾಡಿದ್ರೆ ನಿಮ್ ಸೂಪರ್ ಆಗಿ ವಿಡಿಯೋಸ್ ಗಳು ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ತಮಿಳ್ ನೋಡಿ ನೀವು ಒಂದು ವಿಡಿಯೋಸ್ ಗಳನ್ನ ಕ್ಲಿಕ್ ಮಾಡೋದು. ನೀವು ಒಂದು ವಿಡಿಯೋಸ್ ಗಳನ್ನ ಯಾಕೆ ಕ್ಲಿಕ್ ಮಾಡಿದಾರೆ ಅವರು, ತಮಿಳ್ ಚೆನ್ನಾಗಿದೆ ಅಂತ ವಿಡಿಯೋನ ಕ್ಲಿಕ್ ಮಾಡಿದಾರೆ ಅಲ್ವಾ. ಸೊ ತಮಿಳ್ ಚೆನ್ನಾಗಿಲ್ಲ ಅಂತಂದ್ರೆ ಯಾರ್ ವಿಡಿಯೋ ಈ ಒಂದು ವಿಡಿಯೋ ಕ್ಲಿಕ್ ಮಾಡ್ತಿದ್ರ ನೀವು. ಸೊ ಜಾಸ್ತಿ ಏನಾದ್ರು ಇದ್ರೆ ಜಾಸ್ತಿ ಒಂದು ವಿಡಿಯೋ ವೈರಲ್ ಆಗಿದ್ರೆ ಅಥವಾ ಟೈಟಲ್ ಚೆನ್ನಾಗಿದ್ರೆ ಒಂದು 100-200 ಜನ ಅಷ್ಟೇ ನೀವು ಇಲ್ಲಿ ಕ್ಲಿಕ್ ಮಾಡಿ ನೋಡ್ಬೋದಾಗಿತ್ತು. ಓಕೆನಾ, ಸೊ ಕ್ಲಿಕ್ ಮಾಡಿ ನೋಡ್ಬೋದಾಗಿತ್ತು. ಸೊ ಇದು ನಾನು ತಮಿಳ್ ಮಾಡಿದ್ರಿಂದ ಇಷ್ಟೆಲ್ಲ ಜನ ನೋಡ್ತಾ ಇದಾರೆ, ಎಲ್ಲ ಅಂತಂದ್ರೆ ನೀವೇ ನೋಡ್ತಿದ್ರಾ ಇಲ್ವಾ ತಾನೆ. ಸೊ ಇದೆಲ್ಲ ಓಕೆ. ನಾನು ಹೇಳಿರ್ತಕ್ಕಂಥ ಪಾಯಿಂಟ್ ಗಳನ್ನೆಲ್ಲ ನೆನಪಲ್ಲಿ ಇಟ್ಕೊಂಡ್ರೆ ಸೊ ನೀವು ಇಲ್ಲಿ ತುಂಬಾ ಚೆನ್ನಾಗಿ ನೀವು ಇಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು. ಸೊ ಇಲ್ಲಿ ನೀವು ದುಡ್ಡು ಮಾಡಕ್ಕಂತೂ ಯಾವ್ದೇ ತರ ಕೊರತೆ ಇಲ್ಲ. ಫಸ್ಟ್ ಈಗ ನೀವು ಇಲ್ಲಿ ದುಡ್ಡು ಮಾಡೋದು ಒಂದ್ ಸ್ವಲ್ಪ ಕಷ್ಟ. ಸೊ ಫಸ್ಟ್ ಈಗ ಆಮೇಲೆ ಚಿಂಬಿ ಗುರು ಏನೇ ಆಗ್ಲಿ. ಸೊ ಇದು ಇಷ್ಟೊಂದು ಮಾಹಿತಿ ಹೆಂಗ ಅನಿಸ್ತು, ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಮಾಡ್ರಿ. ಸೊ ಇನ್ನು ನನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ನನ್ನ ಚಾನಲ್ ಅಲ್ಲಿ ಯಾವ ರೀತಿ ವಿಡಿಯೋಸ್ ಗಳು ಸಿಗುತ್ತೆ ಅಂತ ಇದೇ ಒಂದು ವಿಡಿಯೋದಲ್ಲಿ ಹೇಳ್ತೀನಿ, ಅಂತೆ ಆದ್ರೂ ಪರವಾಗಿಲ್ಲ. ಸೊ ನನ್ನ ಚಾನಲ್ ಅಲ್ಲಿ ಬಂದ್ಬಿಟ್ಟು ನೀವು ಯಾವ್ದೋ ಒಂದು ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಅಲ್ಲಿ ಓಕೆ, ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದ್ರೆ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದ್ರೆ ವಿಡಿಯೋಸ್ ಗಳು. ಸೊ ಯೂಟ್ಯೂಬ್ ಸ್ವಲ್ಪ ಕೆಲವೊಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಯೂಟ್ಯೂಬ್ ಅಲ್ಲಿ 1,000 ಸಬ್ಸ್ಕ್ರೈಬರ್ಸ್ ನ ಕ್ಲಿಯರ್ ಮಾಡೋದು ಹೆಂಗೆ, 4,000 ವಾಚ್ ಟೈಮ್ ಅವರ್ಸ್ ನ ನೀವು ಇಲ್ಲಿ ಮಾಡೋದು ಹೆಂಗೆ, ವೇಗವಾಗಿ ಯೂಟ್ಯೂಬ್ ಅಲ್ಲಿ ಗ್ರೋ ಮಾಡೋದು ಹೆಂಗೆ, ಚಾನಲ್ಸ್ ಗಳನ್ನ ಡಿಲೀಟ್ ಆದ್ರು, ಇವೆಲ್ಲ ಟೆಕ್ನಾಲಜಿಕಲ್ ಎಲ್ಲ ಮಾಹಿತಿ ಕೂಡ ಈ ಒಂದು ವಿಡಿಯೋದಲ್ಲಿ ಬರುತ್ತೆ. ಸೊ ಇಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗೋದಾದ್ರೆ ನೀವು ಕಂಟೆಂಟ್ ಕ್ರಿಯೇಟರ್ ಬಗ್ಗೆ ಸೊ ಏನಿಲ್ಲ ಅಂತಂದ್ರು, ಸೊ ಯಾವ್ದೇ ಬರ್ಲಿಲ್ಲ ಯಾವ್ದೇ ವಿಡಿಯೋ ಅಂತಂದ್ರು 1-2 ವಾರಕ್ಕೆ ಒಂದರೆ ಬಂದೇ ಬರುತ್ತೆ. ಓಕೆನಾ, ಯೂಟ್ಯೂಬ್ ರೂಲ್ಸ್, ಯೂಟ್ಯೂಬ್ ಇದ್ರ ಬಗ್ಗೆ. ಓಕೆನಾ, ಇದು ಒಂದು ಪಾಯಿಂಟ್. ನಮ್ಮ ಒಂದು ಚಾನಲ್ ಬರತಕ್ಕಂತ ವಿಡಿಯೋಸ್ ಬೇಕಾದ್ರೆ ನನ್ನ ಚಾನಲ್ ನ ಚೆಕ್ ಮಾಡ್ಕೋಬಹುದು. ಕನ್ನಡಿಗರನ್ನ ಉಳಿಸಿ, ಕನ್ನಡಿಗರನ್ನ ಬೆಳೆಸಿ ಅಂತಾನೆ ನಾನು ಕೇಳೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದಿರಾ ಅಂತಂದ್ರೆ ಸೊ ನಿಮ್ಗೆ ಪೂರ್ವಕವಾದಂತ ತುಂಬಾ ಹೃದಯದ ಧನ್ಯವಾದಗಳು. ಸೊ ಎಷ್ಟೇ ಧನ್ಯವಾದ ಹೇಳಿದ್ರು ಕೂಡ ತುಂಬಾ ಸಾಕಾಗೋಲ್ಲ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದಿರಾ ಅಂತಂದ್ರೆ ವಿಡಿಯೋ ಅಂತ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ ಅಂತ ಅವಾಗಿಂದ ಹೇಳ್ತಾ ಇದೀನಿ. ಲೈಕ್ ಮಾಡ್ರಿ. ಯಾರಿಗಾದ್ರೂ ಗೊತ್ತಿರೋ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ರಿ. ಯಾಕಂತಂದ್ರೆ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗ್ಲಿ. ಒಂದ್ ಸ್ವಲ್ಪ ನೆಗಡಿ ಬಂದೈತಿ, ಅವರಿಗೂ ಕೂಡ ಹೆಲ್ಪ್ಫುಲ್ ಆಗ್ಲಿ. ಓಕೆನಾ, ಸೊ ಇದು ಇಷ್ಟು. ಆಮೇಲೆ ಸಬ್ಸ್ಕ್ರೈಬ್ ಮಾಡೋರು ಮಾಡ್ಬೋದು, ಇಲ್ಲ ಅಂತಂದ್ರೆ ಬಿಡ್ಬೋದು. ಯಾವುದೇ ತರ ಪ್ರಾಬ್ಲಮ್ ಇಲ್ಲ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ತುಂಬಾ ಧನ್ಯವಾದಗಳು. ಮುಂದಿನ ಮತ್ತೆ ಸಿಗ್ತೀನಿ. ಜೈ ಕರ್ನಾಟಕ. ಮತ್ತೆ ಓಕೆ, ಇನ್ನೊಂದು ತೋರ್ಸೋದ್ ಮರ್ತ್ಬಿಟ್ಟೆ. ಸೊ ಫಸ್ಟ್ ನೀವು ವಿಡಿಯೋ ಮಾಡ್ತಿದೀರಾ ಅಂತಂದ್ರೆ ತುಂಬಾ ಚೆನ್ನಾಗೆಲ್ಲ ಮಾಡಿ. ಸೊ ಫಸ್ಟ್ ವಿಡಿಯೋಸ್ ಟೈಟಲ್ ಎಲ್ಲ ಚೆನ್ನಾಗಿ ಹಾಕೊಳ್ಳಿ. ಇದು ಇಷ್ಟು ನಾನು ಹೇಳಕತಕ್ಕಂಥದ್ದು. ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ. ಮತ್ತೆ